ಎಲ್ಲರಿಗೂ ನಮಸ್ಕಾರ. ಇವತ್ತು ಮಲೆನಾಡಿನ ಸ್ಪೆಷಲ್ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆನೂ ಅಕ್ಕಿ ರೊಟ್ಟಿ ತೋರಿಸಿದ್ದೆ, ಹಿಟ್ಟನ್ನು ಉಕ್ಕರಿಸ್ಕೊಂಡು ಮಾಡೋದು. ಆದರೆ ಇದು ಸ್ವಲ್ಪ ಬೇರೆ ರೀತಿ ಮಾಡೋ ಅಕ್ಕಿ ರೊಟ್ಟಿ. ಇದನ್ನು ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆ ತಿಂಡಿಗೆ ಮಾಡ್ತಾರೆ, ಮಧ್ಯಾಹ್ನ ಊಟಕ್ಕಾದರೂ ಸೈ, ರಾತ್ರಿ ಊಟಕ್ಕಾದರೂ ಸೈ, ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ, ಮೃದುವಾಗಿರುತ್ತೆ. ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ರೆಸಿಪಿಯನ್ನು ಶುರು ಮಾಡೋಣ. ನೋಡಿ, ಇದು ರಾತ್ರಿ ಅನ್ನ, ರಾತ್ರಿ ಊಟಕ್ಕೆ ಹೆಚ್ಚಾಗಿ ಉಳ್ಕೊಂಡಂಥ ಅನ್ನ ಇದು. ಇದನ್ನು ಬೆಳಗ್ಗೆ ರೊಟ್ಟಿ ಮಾಡಿದ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮೊದಲು ನಾವು ಒಂದು ಮಿಕ್ಸಿ ಜಾರಿಗೆ ಈ ಅನ್ನವನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕಾಗತ್ತೆ. ನೀರಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ಹಾಕ್ಕೋಬೇಕು. ನೋಡಿ, ನಾನು ರುಬ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಹೆಚ್ಚು ನೀರನ್ನು ಹಾಕೋಬಾರ್ದು. ಇದನ್ನು ಒಂದು ಬೌಲಿಗೆ ತೆಗೆದಾಕೊಳ್ಳೋಣ. ಈಗ ನೈಸಿಗೆ ರುಬ್ಕೊಂಡಂಥ ಅನ್ನ ಇದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಮೊದಲಿಗೆ. ನಂತರ ನಿಮಗೆ ನೀರಿನ ಅವಶ್ಯಕತೆ ಇದ್ದರೆ ನೋಡಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರಿ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬಾರ್ದು. ನಾನು ಮಾಡುವ ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ನಾನು ಕಲಿಸ್ಕೊಳ್ತಾ ಇದ್ದೀನಿ. ಉಡಿಯೇ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಈ ಹಿಟ್ಟು ತುಂಬ ತೆಳ್ಳಗೂ ಹಾಕಬಾರ್ದು, ಹಾಗೆ ತುಂಬ ಗಟ್ಟಿಗೂ ಹಾಕಬಾರ್ದು. ಗಟ್ಟಿಗಾದರೆ ರೊಟ್ಟಿ ಗಟ್ಟಿಯಾಗಿ ಬರುತ್ತೆ, ತೆಳ್ಳಗಾದರೆ ರೊಟ್ಟಿ ತಟ್ಟಬೇಕಾದ್ರೆ ಕಿತ್ತೋಗುತ್ತೆ. ನೋಡಿ, ಈ ಹದದಲ್ಲಿ ನಾನು ಕಲಸಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿಯನ್ನು ತಟ್ಟೋದಾದರೆ ತಟ್ಕೋಬೋದು, ಇಲ್ಲ ಲತ್ತಣಿಗೆಯಲ್ಲಿ ಕೂಡ ಒರೆಸ್ಕೊಳ್ಬೋದು. ಕಿಚನ್ ಕಲ್ಲನ್ನು ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮೊದಲಿಗೆ ಸ್ವಲ್ಪ ತಟ್ಕೊಳ್ತಾ ಇದ್ದೀನಿ ನಾನು. ನಾನಿದು ತಟ್ಟೋದನ್ನು ಆಗಲಿ ಉಜ್ಜೋದನ್ನು ಆಗಲಿ ಸ್ಪೀಡ್ ಮಾಡ್ತಾ ಇಲ್ಲ, ಕಾರಣ ಕ್ಲೀನಾಗಿ ತಟ್ಕೊಳೋದು ಗೊತ್ತಾಗಲಿ ಅಂತ. ಸೇಮ್ ನಾವು ಜೋಳದ ರೊಟ್ಟಿಯನ್ನು ಹೇಗೆ ತಟ್ಕೊಳ್ತೀವೋ ಹಾಗೆ ಇದನ್ನು ಕೂಡ ತಟ್ಕೊಳ್ಬೋದು. ತುಂಬ ತೆಳ್ಳಗೆ ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿ. ನೋಡಿ, ಇಷ್ಟು ಅಗಲ ತಟ್ಕೊಂಡಿದ್ದೀನಿ. ಈಗ ಇನ್ನೂ ಅಗಲ ಮಾಡ್ಕೋಬೋದು. ತೆಳ್ಳಗೆ ಲತ್ತಣಿಗೆ ತಗೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಾಗೆ ಅನ್ನ ಕೂಡ ಕಲಿಸ್ಬಿಟ್ಟು ಮಾಡ್ಕೋಬೋದು. ಆದರೆ ರೊಟ್ಟಿ ಮಾಡಬೇಕಾದ್ರೆ ಅಗಲ ಸಿಗುತ್ತೆ, ಹಾಗೆ ರೊಟ್ಟಿ ತೂತ ಆಗುತ್ತೆ. ಅದರ ಬದಲು ಒಂದು ಸ್ವಲ್ಪ ರುಬ್ಕೊಂಡ್ರೆ ನೈಸಿಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ಅಂತ. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಎಲ್ಲೂ ಕೂಡ ಒಂಚೂರು ಕಿತ್ಕೊಂಡಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ. ಇನ್ನೊಂದು ಕಡೆ ತವಾ ಬಿಸಿಗಿಟ್ಟಿದ್ದೀನಿ, ತವಾ ಕಾದಿದೆ. ಇಷ್ಟಗಲ ಮಾಡಿಕೊಂಡ್ರೆ ರೊಟ್ಟಿನ ಅದು ಸ್ವಲ್ಪ ಬೇಯ್ತಾ ಇದ್ದಂಗೆ ಚಿಕ್ಕದಾಗತ್ತೆ. ಈಗ ಒಂದು ಸೈಡ್ ನಾವು ನೀರನ್ನು ಹಚ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದೇ ಸೈಡಿಗೆ ನೀರನ್ನು ಹಚ್ಕೊಂಡ್ರೆ ಸಾಕು. ಕೆಳಗಡೆ ಹಿಟ್ಟು ಹಾಕ್ಕೊಂಡು ಒಸ್ತಿರ್ತೀವಲ್ಲ, ಹಾಗಾಗಿ ಬೆಳ್ಳಗಾಗ್ಬಿಡತ್ತೆ. ಅದಕ್ಕಾಗಿ ಒಂದು ಸೈಡ್ ನೀರನ್ನು ಹಚ್ಕೊಳೋದು. ಈಗ ನೋಡಿ, ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ನೋಡಿ, 2 ಸೈಡ್ ಬೆಂದಿದೆ. ಈಗ ಬಿಸಿಯಾಗಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಕಾಂಬಿನೇಷನ್ ಅಂತಂದರೆ ಕಾಯಿ ಚಟ್ನಿ ಮತ್ತು ಎಣ್ಗಾಯಿ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಎಣ್ಗಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ತುಂಬ ಒಳ್ಳೆ ಕಾಂಬಿನೇಷನ್ನು ಇದಕ್ಕೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಮಲೆನಾಡು ಸ್ಪೆಷಲ್ ಅಕ್ಕಿ ರೊಟ್ಟಿಯನ್ನು ಅಂತ. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಟ್ರೈ ಮಾಡಿ.
ನಾನು ಇಲ್ಲೇ ಈ ರೆಸಿಪಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.